ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ RRB ಗ್ರೂಪ್ ಡಿ 32,000 ಹುದ್ದೆಗಳ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲೇದಾಗಿ ನಿಮಗೆ ಈ ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತದೆ. ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋದೇನೆಂದರೆ, ಮೊದಲೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ, ಅದೇ ರೀತಿ ಸಿಲೆಬಸ್ ಏನು, ಸಂಪೂರ್ಣವಾಗಿ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಮತ್ತು ಯಾವ್ಯಾವ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಯಾವ ಚಾಪ್ಟರ್ ಓದಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತಿನಿಂದ ಅಂದರೆ ಜನವರಿ 23 ಇವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು. 32,000 ಹುದ್ದೆಗಳಿದ್ದಾವೆ. ಓಕೆ, SSLC ಪಾಸ್ ಆದರೆ ಸಾಕು, ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಮೊದಲೇದಾಗಿ ತಿಳ್ಕೋದಾದರೆ, ಅಪ್ಲಿಕೇಶನ್ ಇವತ್ತು ಸ್ಟಾರ್ಟ್ ಆದರೆ ಮತ್ತು ಎಂಡ್ ಆಗೋದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಂದರೆ 22/2/2025. ಇಲ್ಲಿ ನೋಡೋದಾದರೆ ಮೊದಲೇದಾಗಿ ನಾವು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ. ಉಳಿದಿದ್ದು ನಿಮಗೆಲ್ಲ ತಿಳಿದಿರುತ್ತದೆ, ಹಾಗಾಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಮೊದಲೇದಾಗಿ ಎಕ್ಸಾಮನ್ನು 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಅದು ಕೂಡ CBT ಮುಖಾಂತರ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತೆ ರೀ. ಎಷ್ಟು ಮಾರ್ಕ್ಸಿಂದ ಅಂದರೆ 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಅದನ್ನು ಡಿವೈಡೆಡ್ ಬೈ ಮಾಡ್ತಾರೆ. ಮೊದಲೇದಾಗಿ ಜನರಲ್ ಸೈನ್ಸ್ 25 ಕ್ವಶನ್ ಇರ್ತಾವೆ ರೀ, 25 ಮಾರ್ಕ್ಸ್ ಆಯಿತು. ಅದಾದ ನಂತರ ಮ್ಯಾಥಮೆಟಿಕ್ಸು 25 ಕ್ವಶನು, 25 ಮಾರ್ಕ್ಸು. ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇವು 30 ಕ್ವಶನು, 30 ಮಾರ್ಕ್ಸು. ನೆಕ್ಸ್ಟು GK ಮತ್ತು ಕರೆಂಟ್ ಅಫೇರ್ಸ್ 20 ಕ್ವಶನು, 20 ಮಾರ್ಕ್ಸು. ಇಲ್ಲಿಗೆ 100 ಕ್ವಶನು, 100 ಮಾರ್ಕ್ಸ್ ಆಯಿತು. ಕಾಲಾವಧಿ ಎಷ್ಟಂದರೆ 1.5 ಗಂಟೆ ನಿಮಗೆ ಕಾಲಾವಕಾಶ ಇರ್ತೈತಿ. ಇದು CBT ಎಕ್ಸಾಮ್ ಮುಖಾಂತರ ಕಂಡಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನನ್ನು ಡಿವೈಡೆಡ್ ಬೈ ಮಾಡಿದ್ದಾರೆ. ಈಗ ನಾವು ಮ್ಯಾಥಮೆಟಿಕ್ಸಲ್ಲಿ ಯಾವ ಚಾಪ್ಟರ್ ಮತ್ತು GKಯಲ್ಲಿ ಯಾವ ಚಾಪ್ಟರ್, ಕರೆಂಟ್ ಅಫೇರ್ಸ್ ಮತ್ತು ಯಾವ ರಿಲೇಟೆಡ್ ಸ್ಪೋರ್ಟ್ಸಾ ಯಾವ ತಿಳಿದುಕೊಳ್ಳೋಣ. ಮೊದಲೇದಾಗಿ ನಾವು ಈಗ ಇಲ್ಲಿ ಏನು ತಿಳಿದುಕೊಳ್ಳೋದಂದರೆ, ಮೊದಲೇದಾಗಿ ಇದಕ್ಕೆ ನೆಗೆಟಿವ್ ಇರ್ತಾವ ಇಲ್ವ ಅಂತ ಕೇಳ್ತಿದ್ರಿ. ಮೊದಲೇದಾಗಿ ನೋಡೋದಾದರೆ ನೀವು 1/3 ಅಂದರೆ 3 ತಪ್ಪಾದರೆ 1 ಮಾರ್ಕ್ಸ ಗೋವಿಂದ. ಹಾಗಾಗಿ ನೀವು ಕರೆಕ್ಟಾಗಿ ಆನ್ಸರನ್ನು ಮಾಡಬೇಕಾಗುತ್ತೆ. ನೆಗೆಟಿವ್ ಕೂಡ ಇರುತ್ತದೆ. ಅದಾದ ನಂತರ 100 ಕ್ವಶನ್ ಇರ್ತಾವೆ ರೀ, 100 ಮಾರ್ಕ್ಸು. ನೆಕ್ಸ್ಟ್ ನೋಡೋದಾದರೆ ಸಿಲೆಬಸ್ 2025ರಲ್ಲಿ ಸಿಲೆಬಸ್. ಎಕ್ಸಾಮ್ ಮೇ ಬಿ ಜುಲೈ ಅಥವಾ ಆಗಸ್ಟ್ನಲ್ಲಿ ಆಗ್ಬೋದು. ಜುಲೈ ಅಥವಾ ಆಗಸ್ಟ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. NTPC ಅನ್ಕ ಜೂನಲ್ಲಿ ಆಗ್ತೈತೆ ಅಂತ ಹೇಳಿದ್ದಾರೆ. ಹೀಗಾಗಿ ಗ್ರೂಪ್ ಡಿ ಜುಲೈಲಿ ಆಗ್ಬೋದು. ಇಲ್ಲಿ ಮೊದಲೇದಾಗಿ 25 ಮಾರ್ಕ್ಸ್ ಆದಂಥ ಜನರಲ್ ಸೈನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು 10ನೇ ತರಗತಿಯ ಮಟ್ಟದ, ಅಂದರೆ 10th ಸ್ಟ್ಯಾಂಡರ್ಡ್ ಲೆವೆಲ್ ಮಟ್ಟಿಗೆ ಕ್ವಶನ್ಗಳಿರ್ತಾವೆ ರೀ. ಮೊದಲೇದಾಗಿ ಇಲ್ಲಿ ನೀವು ಸ್ಟಡಿ ಮಾಡಬೇಕಾಗಿದ್ದು ಫಿಸಿಕ್ಸು, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಅಂದರೆ ಜೀವನ ವಿಜ್ಞಾನ. ಇಲ್ಲಿ ಕನ್ನಡದಲ್ಲಿ ಓದೋರಾದರೆ ನೀವು KM ಸುರೇಶ್ ಸರ್ದ ನಿತ್ಯ ಜೀವನ ಅಂತ ಬರ್ತೈತೆ ರೀ. ಆ ಬುಕ್ ಓದ್ರಿ, ನಿಮಗೆ ಡಿಟೇಲಾಗಿ ಅರ್ಥ ಆಕೈತ್ರಿ. ನೆಕ್ಸ್ಟು ಇಲ್ಲಿ GK ನೋಡೋಣ. GK ಮತ್ತು ಕರೆಂಟ್ ಅಫೇರ್ಸ್. GK ಏನೇ ನೋಡಬೇಕಂದ್ರೆ, ಮೊದಲೇದಾಗಿ ನೀವು ಎಲ್ಲ ರೀತಿಯ ಕರೆಂಟ್ ಇವೆಂಟ್ಸ್ ಅಂತ ನೋಡಬೇಕು. ಯಾವ್ಯಾವಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತು ಕಲ್ಚರ್ ಆಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಇತ್ತೀಚೆಗೆ ನಡೆದ ಕ್ರೀಡೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಾದ ನಂತರ GK ಕೂಡ ಇಂಪಾರ್ಟೆಂಟು. GKಯಲ್ಲಿ ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆನೂ ಕೂಡ ಸುಮಾರು ಕ್ವಶನ್, 2ರಿಂದ 3 ಕ್ವಶನ್ಗಳನ್ನು ಕೇಳ್ತಾರೆ. ಹಾಗಾಗಿ ಅವನು ಕೂಡ ಸ್ವಲ್ಪ ತಿಳಿದುಕೊಳ್ಳಿ. ಇತ್ತೀಚೆಗೆ ನಡೆದ ಪೊಲಿಟಿಕಲ್ ಬಗ್ಗೆನೂ ಕೂಡ ಕೇಳ್ತಾರೆ ಕರೆಂಟ್ ಅಫೇರ್ಸಲ್ಲಿ. ನೆಕ್ಸ್ಟು RRB ಗ್ರೂಪ್ ಡಿ ಮ್ಯಾಥಮೆಟಿಕ್ಸ್ ಸಿಲೆಬಸ್. ಮ್ಯಾಥಮೆಟಿಕ್ಸಲ್ಲಿ ಯಾವಂದರೆ, ಮೊದಲೇದಾಗಿ ನಂಬರ್ ಸಿಸ್ಟಮು, ಡೆಸಿಮಲ್ಸು, LCM, ರೇಷಿಯೋ ಆ್ಯಂಡ್ ಪ್ರೊಪರೇಷನ್ ಮತ್ತು ಮೆಸರೇಷನ್ ಮತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಟಿಗ್ನೋಮೆಟ್ರಿ, ಸ್ಕ್ವಯರು, ಕ್ಯಾಲೆಂಡ್ರು, ಕ್ಲಾಕು, ಬೋಡ್ಮಸ್ಸು, ಫ್ರ್ಯಾಕ್ಷನ್ಸು, HCFಸು, ಪರ್ಸಂಟೇಜು, ಟೈಮ್ ಆ್ಯಂಡ್ ವರ್ಕ್, SI ಆ್ಯಂಡ್ CI, ಅಲ್ಜಿಬ್ರಾ, ಎಲಿಮೆಂಟ್ರಿ ಸ್ಟ್ಯಾಟಿಕ್ಸ್, ಏಜ್ ಕ್ಯಾಲ್ಕುಲೇಷನ್ ಮತ್ತು
ಪೈ ಚಾರ್ಟ್ಸ್ ಬಗ್ಗೆನೂ ಕೂಡ ಕೇಳ್ತಾರೆ. ಪೈ ಚಾರ್ಟ್ಸ್, ಕಾಲಮ್ ಚಾರ್ಟ್ಸ್, ಈ ರೀತಿಯಾಗಿ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಇರ್ತಾವೆ. ಇದಕ್ಕೆ 25 ಕ್ವಶನು, 25 ಅಂಕಗಳು. ಇದಾದ ನಂತರ ನೆಕ್ಸ್ಟು ರೀಸನಿಂಗ್ ನೋಡೋದಾದರೆ, ಮೊದಲನೇದಾಗಿ ರೀಸನಿಂಗ್ ಕ್ವಶನ್ ಇರ್ತಾವೆ. ಅನಾಲಿಸಿಕ್ಸ್ ಮತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ರಿಲೇಷನ್ಶಿಪ್ಸ್, ಜಂಬ್ಲಿಂಗ್ ವರ್ಡ್ಸ್ ಮತ್ತು DI ಅಂದರೆ ಮತ್ತು ಕ್ಲಾಸಿಫಿಕೇಷನ್ ಇರ್ತಾವೆ ಮತ್ತು ಅಲ್ಫಾಬೆಟಿಕ್ ಸೀರೀಸು, ಮ್ಯಾಥಮೆಟಿಕ್ ಆಪ್ರೇಷನ್ನು ಮತ್ತು ವೆನ್ ಡಯಾಗ್ರಾಮ್, ಕನ್ಕ್ಲೂಷನ್, ಡಿಸಿಷನ್ ಮೇಕಿಂಗ್ ಮತ್ತು ನ್ಯೂಮರಿಕಲ್ ಸೀರೀಸ್, ಅನಾಲಿಟಿಕ್ ರೀಸನಿಂಗ್ ಮತ್ತು ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳು. ಈ ರೀತಿಯಾಗಿ ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್ ನೋಡ್ಕೊತ ಹೋದರೆ ನಿಮಗೆ ಸಂಪೂರ್ಣವಾಗಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲು ಸಹಾಯವಾಗುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಚಾಪ್ಟರ್ ವೈಸ್ ಓದೋದು ತುಂಬ ಬೆಟರ್ ಆದ ವಿಷಯ. ಮೊದಲನೇದಾಗಿ ಸೈನ್ಸ್ ಓದ್ಕೊಳ್ರಿ. ಅದಾದ ನಂತರ ಜಿ ಕೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಓದೋದಾದರೆ ನೂತನ GK ಓದ್ರಿ ಅಥವಾ ಸಾಮಾನ್ಯ ಜ್ಞಾನ ಓದ್ರಿ. ಕರೆಂಟ್ ಅಫೇರ್ಸ್ ಕೂಡ ಡೈಲಿ ಅಪ್ಡೇಟ್ ಇರ್ರಿ. ಸ್ಪರ್ಧಾ ವಿಜೇತ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಅದಾದ ನಂತರ ನೆಕ್ಸ್ಟು ನೀವು ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡಿ ಡೈಲಿ. ಅದಾದ ನಂತರ ರೀಸನಿಂಗು. ಈ ರೀತಿಯಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ಕೊತಾ ಹೋದರೆ ನಿಮಗೆ ತುಂಬ ಸರಳವಾಗಿರ್ತದೆ. ಹಾಗಾಗಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲು ಸಹಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.